ದಟ್ಟವಾದ ಹಸಿರು ಕಾಡಿನಲ್ಲಿ ಹೆಮ್ಮೆಯ ಆನೆ ಗಜರಾಜ್ ಜೋರಾಗಿ ನಡೆಯುತ್ತಾನೆ. ಪ್ರಾಣಿಗಳು ಭಯದಿಂದ ಓಡಿಹೋಗುವಾಗ ಮರಗಳು ನಡುಗುತ್ತವೆ. ಕಾಡಿನಲ್ಲಿ ತಾನು ಅತ್ಯಂತ ಬಲಿಷ್ಠ ಎಂದು ಅದು ನಂಬುತ್ತದೆ. ಎತ್ತರದ ಆಲದ ಮರದ ಮೇಲೆ ಚಿನ್ನಿ ಎಂಬ ಪುಟ್ಟ ಗುಬ್ಬಚ್ಚಿ ವಾಸಿಸುತ್ತದೆ. ಮೊಟ್ಟೆಗಳಿಂದ ತುಂಬಿದ ತನ್ನ ಸಣ್ಣ ಗೂಡಿನಿಂದ ಅದು ಮಧುರವಾಗಿ ಹಾಡುತ್ತದೆ. ಕೋಪ ಮತ್ತು ಅಜಾಗರೂಕತೆಯಿಂದ ಗಜರಾಜ್ ಮರಕ್ಕೆ ಡಿಕ್ಕಿ ಹೊಡೆಯುತ್ತಾನೆ. ಕೊಂಬೆ ಅಲುಗಾಡುತ್ತದೆ ಮತ್ತು ಚಿನ್ನಿಯ ಗೂಡು ನೆಲಕ್ಕೆ ಬೀಳುತ್ತದೆ. ಚಿನ್ನಿ ತನ್ನ ಮುರಿದ ಮೊಟ್ಟೆಗಳನ್ನು ನೋಡಿ ಅಳುತ್ತಾನೆ. ಗಜರಾಜ್ ಸೊಕ್ಕಿನಿಂದ ಹೊರನಡೆಯುತ್ತಾನೆ. ಚಿನ್ನಿ ತನ್ನ ಸ್ನೇಹಿತರನ್ನು ಭೇಟಿಯಾಗುತ್ತಾನೆ, ಮಿಂಕು ಮರಕುಟಿಗ ಮತ್ತು ಬಂಟಿ ಕಪ್ಪೆ. ಅವರು ಒಟ್ಟಿಗೆ ಕುಳಿತು ಗಜರಾಜ್ಗೆ ಪಾಠ ಕಲಿಸಲು ಯೋಜಿಸುತ್ತಾರೆ. ಗಜರಾಜ್ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಾನೆ. ಮಿಂಕು ಅವನ ಕಿವಿಯ ಬಳಿ ಹಾರುತ್ತದೆ ಮತ್ತು ಪದೇ ಪದೇ ಗುದ್ದುತ್ತದೆ. ಅವನನ್ನು ಕೆರಳಿಸುತ್ತದೆ. ಚಿನ್ನಿ ಗಜರಾಜ್ನ ಕಣ್ಣುಗಳ ಬಳಿ ಬಡಿಯುತ್ತದೆ. ಅದು ಅವನಿಗೆ ನೋಡಲು ಕಷ್ಟವಾಗುತ್ತದೆ. ಅವನು ಕುರುಡಾಗಿ ಓಡಲು ಪ್ರಾರಂಭಿಸುತ್ತಾನೆ. ಕೆಸರಿನ ಗುಂಡಿಯ ಬಳಿ ಬಂಟಿ ಕೂಗುತ್ತದೆ. ಗಜರಾಜ್ ಅದನ್ನು ನೀರು ಎಂದು ಭಾವಿಸಿ ಮುಂದಕ್ಕೆ ಧಾವಿಸುತ್ತದೆ. ಅವನು ಕೆಸರಿನಲ್ಲಿ ಬೀಳುತ್ತಾನೆ. ಕೆಸರಿನಲ್ಲಿ ಸಿಲುಕಿಕೊಂಡ ಗಜರಾಜ್ಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅವನು ಚಿನ್ನಿಗೆ ಕ್ಷಮೆಯಾಚಿಸುತ್ತಾನೆ. ಎಲ್ಲಾ ಪ್ರಾಣಿಗಳು ಗಜರಾಜನನ್ನು ಹೊರಗೆಳೆಯಲು ಸಹಾಯ ಮಾಡುತ್ತವೆ. ಆ ದಿನದಿಂದ ಅವನು ಎಲ್ಲರನ್ನೂ ಗೌರವಿಸುತ್ತಾನೆ. ಕಾಡು